ಮಾನ್ಯ ಅಧ್ಯಕ್ಷರೇ, ನೀವೀಗ ನಿಯಮ 60ರ ಅಡಿನಲ್ಲಿ ತಂದಿರತಕ್ಕಂಥ ನಿಲುವಳಿ ಸೂಚನೆಯನ್ನ ಪ್ರಿಲಿಮಿನರಿ ಸಬ್ಮಿಷನ್ ಕೂಡ ಇಲ್ಲೇನೆ ನಿಯಮ 69ಕ್ಕೆ ಕನ್ವರ್ಟ್ ಮಾಡಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನೀವು 69ಕ್ಕೆ ಕನ್ವರ್ಟ್ ಮಾಡಿರೋದ್ರಿಂದ ನಾನು ಪ್ರಸ್ತಾಪ ಮಾಡಬೇಕಾಗಿರ್ತಕ್ಕಂಥ ವಿಷಯ ಗಂಭೀರವಾಗಿದೆ ಅಂತಕ್ಕಂಥದ್ದು ನಿಮಗೆ ಮನದಟ್ಟಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈಗಾಗಲೇ ನೀವು ಎಲ್ಲ ಶಾಸಕರುಗಳು ಕೂಡ ಕೋವಿಡ್-19 ಅದರ ಬಗ್ಗೆ ನಾವು ಸೋಂಕಿತರೋ ಅಲ್ವೋ ಅನ್ನೋದ್ರ ಬಗ್ಗೆ ಪರೀಕ್ಷೆ ಮಾಡಿಕೊಂಡು ಆ ಪರೀಕ್ಷೆಯ ದಾಖಲಾತಿಯನ್ನು ತಗೊಂಡು ಬರಬೇಕು ಅಂತ ಹೇಳಿದ್ದೀರಿ. ನಾವೆಲ್ಲರೂ ಕೂಡ ನಿಮ್ಮ ಸೂಚನೆಯನ್ನು ಪಾಲನೆ ಮಾಡಿದ್ದೀವಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶಾಸಕರುಗಳು ಕೂಡ ಪಾಸಿಟಿವ್ ಇಲ್ಲದೆ ಇರತಕ್ಕಂಥವ್ರು. ಕೆಲವರಿಗೆ ಬಂದು ಹೋಗಿದೆ. ಈಗ ನನಗೂ ಕೂಡ ಬಂದು ಹೋಗಿದೆ, ಯಡಿಯೂರಪ್ಪನವ್ರಿಗೂ ಕೂಡ ಬಂದು ಹೋಗಿದೆ, ಈಶ್ವರಪ್ಪನವ್ರಿಗೂ ಬಂದು ಹೋಗಿದೆ, ರಾಮುಲುಗೆ ಬಂದು ಹೋಗಿದೆ. ಕೊರೋನಾ ಬಂದು ಹೋಯ್ತಲ್ಲ ನಿಮಗೆ. ಅಲ್ಲಿ ಅಂಜಲಿ ಅವರಿಗೆ ಬಂದು ಹೋಗಿದೆ, ನಮ್ಮ ಚೀಫ್ ವಿಪ್ ಅವ್ರಿಗೂ ಬಂದು ಹೋಗಿದೆ, ಮಹಾಂತೇಶ್ ಅವ್ರಿಗೂ ಕೂಡ ಬಂದಿದೆ, ಶಿವಲಿಂಗೇಗೌಡ ಅವ್ರಿಗೂ ಕೂಡ ಬಂದು ಹೋಗಿದೆ. ಇಲ್ಲ, ಕರೋನಾ ಗೆದ್ದು ಬಂದಂಥವ್ರು ತಮ್ಮಂಥವ್ರು ಎಲ್ಲ ಹಿರಿಯರು ಇದ್ದೀರಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ. ತಾವು ಧೈರ್ಯವಾಗಿ ಅದನ್ನು ಎದುರಿಸಿ ಬಂದಿದ್ದೀರಿ. ಉಳಿದವರಿಗೂ ಅದನ್ನು ಎದುರಿಸಬಹುದು ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ತಮ್ಮೆಲ್ಲರಿಂದ ಸಿಕ್ಕಿದೆ. ಭಾಳ ಒಳ್ಳೆಯದಾಯಿತು. ನಮ್ಮ ಸದನದಲ್ಲಿ ಸುಮಾರು 75 ಜನಕ್ಕೆ ಈಗಾಗಲೇ ಬಂದು ಹೋಗಿರೋದು ಅಥವಾ ಬಂದವರಲ್ಲಿ ಒಂದು 10-15 ಜನ ಆ್ಯಕ್ಟಿವ್ ಕೇಸಸ್ ಇರೋದಿದೆ. ಆದರೆ ತಾವೆಲ್ಲ ಒಳ್ಳೆಯ ಸಂದೇಶ ಕಳಿಸಿದ್ದೀರಿ, ಅದನ್ನು ಏನೂ ಆಗೋದಿಲ್ಲ, ಎದುರಿಸಿ ಅಂತ. ನೀವು ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಸರಿಯಾಗಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಎಷ್ಟರ ಮಟ್ಟಿಗೆ ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಸೆಂಬ್ಲಿ ನಡೆಯುವಾಗ, ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದೀರಿ. ಅದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಕೊರೋನಾ ಬರೋಕ್ಕಿಂತ ಮುಂಚಿತವಾಗಿ ಮತ್ತು ಬಂದ ಮೇಲೆ, ಬರೋದಕ್ಕಿಂತ ಮುಂಚಿತವಾಗಿ ಎಚ್ಚರಿಕೆ ವಹಿಸೋದು ಬಹಳ ಒಳ್ಳೆಯದು. ಬಂದ ಮೇಲೆ, ಬಂದು ಗುಣ ಆದ ಮೇಲೆ ಎಚ್ಚರಿಕೆ ವಹಿಸೋದು ಅದು ಕೂಡ ಮುಖ್ಯ. ಯಾಕಂದರೆ ಭಾಳ ಜನರಿಗೆ ಅಭಿಪ್ರಾಯ ಏನಿದೆ ಅಂತಂದರೆ, ಒಂದ್ಸರಿ ಬಂದ ಮೇಲೆ ಅದು ಮತ್ತೆ ಬರಲ್ಲ ಅಂತಕ್ಕಂಥ ಅಭಿಪ್ರಾಯ ಇದೆ. ಅನೇಕ ತಜ್ಞರ ಪ್ರಕಾರ ರೀಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ರೀಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈಗಾಗಲೇ ಅನೇಕ ಕಡೆಗಳಲ್ಲಿ ರೀಇನ್ಫೆಕ್ಷನ್ ಆಗಿದೆ. ನಾವೆಲ್ಲ ಕೇಳಿದ್ದೀವಿ, ಓದಿದ್ದೀವಿ, ತಿಳ್ಕೊಂಡಿದ್ದೀವಿ. ಆದ್ದರಿಂದ ಕೊರೋನಾ ಬಂದ ಮೇಲೆ ಅನೇಕ ಸಂಕಷ್ಟಗಳನ್ನು ಕೂಡ ಎದುರಿಸಬೇಕಾಗ್ತದೆ. ನಾವು ಕೊರೋನಾ ಯಾವಾಗ ಅದು ಡೆಡ್ಲಿ ವೈರಸ್ ಆಗ್ತದೆ ಅಂತಂದರೆ, ಯಾರಿಗೆ ಶರೀರದಲ್ಲಿ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದೆ, ಅಲ್ಲಿ ಕೊರೋನಾ ವೈರಸ್ ಭಾಳ ಆಕ್ಟಿವ್ ಆಗಿಬಿಡ್ತದೆ. ಅಥವಾ ಅದರ ಜೊತೆಗೆ
ಕೋಮಾರ್ಬಿಡ್, ಯಾರಿಗೆ ಸಕ್ಕರೆ ಕಾಯಿಲೆ ಇರ್ತದೆ, ಯಾರಿಗೆ ಹೃದಯದ ಕಾಯಿಲೆ ಇರ್ತದೆ, ಯಾರಿಗೆ ಕಿಡ್ನಿ ಕಾಯಿಲೆ ಇರ್ತದೆ, ಯಾರಿಗೆ ಉಸಿರಾಟದ ತೊಂದರೆ ಇರ್ತದೆ, ಇವ್ರಿಗೆ ಹೆಚ್ಚು ಕೆಟ್ಟದಾಗ್ತದೆ ಅದು. ಮತ್ತೆ ವಿಳಂಬ ಮಾಡಿದ್ರೆ ಆಸ್ಪತ್ರೆಗೆ ಹೋಗೋದು, ಕೇರ್ಲೆಸ್ನಿಂದ ಇರೋದು, ಜ್ವರ ಬಂದಿದೆ ಏನಾಗಲ್ಲ, ನೆಗಡಿ ಬಂದಿದೆ ಏನಾಗಲ್ಲ, ಕೆಮ್ಮು ಬಂದಿದೆ ಏನಾಗಲ್ಲ ಅಂತ ಕೇರ್ಲೆಸ್ ಆಗಿರೋದಿದೆಯಲ್ಲ, ಅದು ಕೂಡ ಅಪಾಯ. ನೀವು ಮಾತಾಡ್ತಿರಲ್ವ? ಕೇರ್ಲೆಸ್ ಆಗಿರೋದು ಕೂಡ ಅಪಾಯ. ಯಾವಾಗಲೂ ಹಳೆ ರೋಗಿ ಹೊಸ ವೈದ್ಯರಿಗಿಂತ ಬೆಟರು ಅಂತ ಒಂದು ಗಾದೆ ಇದೆ. ನಾನು ಕೊರೋನಾ ಬಂದು ಗುಣಮುಖ ಆಗಿರೋದ್ರಿಂದ ಡಾಕ್ಟರ್ಗಳ ಜೊತೆ ಚರ್ಚೆ ಮಾಡಿ ಕೆಲವು ವಿಷಯಗಳನ್ನು ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ದೀನಿ. ಇದಕ್ಕೆ ನಿರ್ದಿಷ್ಟವಾದಂಥ ವ್ಯಾಕ್ಸಿನೇಷನ್ ಏನಿಲ್ಲ, ಇಡೀ ಜಗತ್ತಿನಲ್ಲೇ ಇಲ್ಲ. ರಷ್ಯಾದವರೇನೋ ಕಂಡುಹಿಡಿದಿದ್ದೀವಿ ಅಂತ ರಷ್ಯಾದ ಅಧ್ಯಕ್ಷರು ಪುಟಿನ್ ಅವರು ಹೇಳ್ಕೊಂಡಿದ್ದಾರೆ. ಅದು ಇನ್ನೂ ಮಾರುಕಟ್ಟೆಗೆ ಬಂದಿಲ್ಲ. ಅದು ಇನ್ನು ಹ್ಯೂಮನ್ ಟ್ರಯಲ್ ಆಗಬೇಕಾಗಿದೆ. ಅದು ಯಾವಾಗ ಬರ್ತದೋ ಏನು ಗೊತ್ತಿಲ್ಲ. ಅಲ್ಲಿವರೆಗೆ ಆಲ್ ದಿ ಪೀಪಲ್ ಇನ್ ದಿ ವರ್ಲ್ಡ್ ದೇ ಹ್ಯಾವ್ ಟು ಲಿವ್ ವಿತ್ ದಿಸ್ ಡಿಸೀಸ್. ಈ ಕೊರೋನಾ ವೈರಸ್ ಜೊತೆ ನಾವು ಬದುಕಬೇಕಾಗಿದೆ. ನಾವು ಓಡೋಯ್ತೀವಿ ಅಂದ್ರೂ ಅದು ಬಿಡೋದಿಲ್ಲ. ಅದರಲ್ಲೂ ಜನಸಂಪರ್ಕ ಇರ್ತಕ್ಕಂಥವ್ರು, ಸಾರ್ವಜನಿಕರ ಸಂಪರ್ಕ ಇರ್ತಕ್ಕಂಥವ್ರು ಹೆಚ್ಚು ಹೆಚ್ಚು ತುತ್ತಾಗ್ತಾ ಇದ್ದಾರೆ. ನಮ್ಮ ಅನೇಕ ಜನ ಶಾಸಕರುಗಳು ಕೊರೋನಾ ವೈರಸ್ ಬಂದು ಅದರಿಂದ ಗುಣಮುಖರಾಗಿದ್ದಾರೆ. ಇನ್ನು ಕೆಲವರು ಇನ್ನು ಆಸ್ಪತ್ರೆಗಳಲ್ಲಿದ್ದಾರೆ, ಕೆಲವರು ಕ್ವಾರಂಟೈನ್ನಲ್ಲಿದ್ದಾರೆ. ಪಾಪ ಗಸ್ತಿ ಅಂತಕ್ಕಂಥವ್ರು ರಾಜ್ಯಸಭಾ ಸದಸ್ಯರಾಗಿದ್ದರು. ಅವರು ರಾಜ್ಯಸಭೆಗೆ ಹೆಜ್ಜೆ ಇಡೋದಕ್ಕಿಂತ ಮುಂಚಿತವಾಗೇನೆ ಪಾಪ ಪ್ರಾಣ ಕಳ್ಕೊಂಡಿದ್ದಾರೆ. ನಾವು ನಿನ್ನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ನಮ್ಮ ಗೌರವವನ್ನು, ಸದನದ ಗೌರವವನ್ನು ಅವ್ರಿಗೆ ಅರ್ಪಿಸಿದ್ದೀವಿ. ನಮ್ಮ ನಾರಾಯಣರಾವ್ ಬಸವ ಕಲ್ಯಾಣದ MLA ಮಣಿಪಾಲ್ನಲ್ಲಿ ಇನ್ನೂ ಕೂಡ ಈ ರೋಗದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ICUನಲ್ಲಿದ್ದಾರೆ. ICU ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಈಗ. ನಾನು ಪ್ರತಿನಿತ್ಯ ಅಲ್ಲಿನ ಡಾಕ್ಟರ್ಗಳ ಜೊತೆ ಸಂಪರ್ಕದಲ್ಲಿದ್ದೇನೆ. ಅವ್ರು ಏನು ಹೇಳ್ತಾರೆ ಅಂದರೆ, ದೇರ್ ಇಸ್ ಎ ಲಿಟ್ಲ್ ಇಂಪ್ರೂವ್ಮೆಂಟ್, ಇನ್ನೂ ಸ್ವತಂತ್ರವಾಗಿ ಉಸಿರಾಟ ಮಾಡೋಕ್ಕಾಗಲ್ಲ, ಬಿಕಾಸ್ ಲಂಗ್ಸ್ ಮಸಲ್ಲು ವೀಕ್ ಆಗಿಬಿಟ್ಟಿದೆ. ಅವರು ಅನ್ಲೆಸ್ ಈ ಕಮ್ಸ್ ಔಟ್ ಫ್ರಮ್ ದಿ ICU ನಾವು ಏನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಅವ್ರು ಬೇಗನೆ ಗುಣಮುಖರಾಗಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಭಾಳ ಜನ ಇನ್ನೂ ಆಸ್ಪತ್ರೆಗಳಲ್ಲಿದ್ದಾರೆ, ಅವರೆಲ್ಲರೂ ಕೂಡ ಗುಣಮುಖರಾಗಿ ಬರಲಿ ಅಂತೇಳಿ ನಾನು ಆಶಿಸ್ತೇನೆ. ಹಂಗೇನೆ ಬರೀ ಶಾಸಕರೇ ಅಲ್ಲ, ಬೇರೆ ಬೇರೆ ಜನರು, ಸಾಮಾನ್ಯ ಜನ, ಅವರೆಲ್ಲರೂ ಕೂಡ ಭಾಳ ಜನರಿಗೆ ಈ ರೋಗ ತಗುಲಿರೋದ್ರಿಂದ ಅವರೆಲ್ಲರೂ ಕೂಡ ಗುಣಮುಖರಾಗಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಇದು ರೋಗ ಬಂದ ಮೇಲೆ ಒಂದು ರೀತಿ ಮಾನಸಿಕವಾಗಿ ಕುಗ್ಗಿಬಿಡ್ತಾರೆ
ಯಾಕಂದ್ರೆ ರೋಗ ಬಂದಮೇಲೆ ಒಬ್ಬರೇ ಇರಬೇಕು. ಆ ಡಾಕ್ಟ್ರು ಒಂದ್ಸಾರಿ ದಿನಕ್ಕೊಂದ್ಸಾರಿ ಬರ್ತಾರೆ, ಅವ್ರು ಏನೋ ಹೇಳ್ಬಿಟ್ಟು ಹೋಯ್ತಾರೆ. ಮನೆಯವ್ರು ಯಾರು ಬರಾಗಿಲ್ಲ, ಸ್ವಂತ ಹೆಂಡತಿ ಮಕ್ಕಳುಗಳು ಕೂಡ ಬರಾಗಿಲ್ಲ, ಸಂಬಂಧಿಕರು ಬರಾಗಿಲ್ಲ, ಸ್ನೇಹಿತರು ಬರಾಗಿಲ್ಲ, ಹಿತೈಷಿಗಳು ಬರಾಗಿಲ್ಲ. ಹಾಗಾಗಿ ಒಂದು ರೀತಿ ಲೋನ್ಲಿನೆಸ್ಸು ಶುರು ಆಗ್ಬಿಡ್ತದೆ. ಸೊ ಇದು ಅಪಾಯ. ಆದ್ದರಿಂದ ಇಂಥ ಲೋನ್ಲಿನೆಸ್ ಅನ್ನು ಎದುರಿಸ್ತಕ್ಕಂಥ ಶಕ್ತಿ ಇರಬೇಕಾಗ್ತದೆ, ಧೈರ್ಯ ಇರಬೇಕಾಗ್ತದೆ, ಮತ್ತು ವಿಲ್ ಪವರ್ ಇರಬೇಕಾಗ್ತದೆ. ಆ ವಿಲ್ ಪವರು ಇವೆಲ್ಲ ಇದ್ದರೆ ಖಂಡಿತ ಇದು ಗುಣ ಆಗ್ತದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಮತ್ತು ಕೂಡಲೇ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆ ಡಾಕ್ಟರ್ ಹೇಳಿದ ರೀತಿಯಲ್ಲಿ ಚಿಕಿತ್ಸೆ ಅಂದರೆ ಮಾಮೂಲಿ ವೈರಸ್ ರೋಗಗಳಿಗೆ ಇರ್ತಕ್ಕಂಥ ಚಿಕಿತ್ಸೆಯನ್ನು ಕೊಡ್ತಾರೆ, ಕೆಲವು ಟ್ಯಾಬ್ಲೆಟ್ಗಳನ್ನು ಕೊಡ್ತಾರೆ, ಇಮ್ಯುನಿಟಿ ಡೆವಲಪ್ ಆಗಲಿಕ್ಕೆ ಕೆಲವು ಟ್ಯಾಬ್ಲೆಟ್ಗಳನ್ನು ಕೊಡ್ತಾರೆ, ಆಂಟಿವೈರಸ್ ಇಂಜೆಕ್ಷನ್ ಕೊಡ್ತಾರೆ. ಈ ಥರದ್ದೇ ಟ್ರೀಟ್ಮೆಂಟ್ಗಳಿರ್ತಕ್ಕಂಥದ್ದು. ಅದರ ನಿರ್ದಿಷ್ಟವಾದಂಥ ವ್ಯಾಕ್ಸಿನೇಷನ್ನು ಇವತ್ತಿನವರೆಗೆ ಬಂದಿಲ್ಲ. ಡಿಸೆಂಬರ್ನಲ್ಲಿ ಪ್ರಾರಂಭ ಆಯಿತು ಈ ದೇಶದಲ್ಲಿ, ಜಗತ್ತಿನಲ್ಲಿ, ಚೈನಾದಲ್ಲಿ. ಜಗತ್ತಿನ 196 ರಾಷ್ಟ್ರಗಳಲ್ಲೂ ಕೂಡ ಕೊರೋನಾ ಹರಡ್ಕೊಂಡಿದೆ. ನಮ್ಮ ದೇಶಕ್ಕೆ ಇದು ಕಾಲಿಟ್ಟದ್ದು ಕೇರಳ ರಾಜ್ಯದ ಮೂಲಕ. ಕೇರಳದಲ್ಲಿ ಜನವರಿ 30, 2019 ಮೊದಲನೇ ಪ್ರಕರಣ ಪತ್ತೆ ಆಯಿತು. ಜನವರಿ 30, 2019. ಕರ್ನಾಟಕದಲ್ಲಿ ಮಾರ್ಚ್ 9, 2020 ನಾವು ಅಸೆಂಬ್ಲಿ ನಡೀತಾ ಇತ್ತು. ಗುಲ್ಬರ್ಗಾದಲ್ಲಿ ಒಬ್ಬರು ಸತ್ತರು ಕೊರೋನಾದಿಂದ. ಬಹುಶಃ ನಾವು ಜನವರಿ 30, 2019 ಕಾಲಿಟ್ಟಾಗ ಅದು ಈ ದೇಶದಿಂದ ಬಂದದ್ದಲ್ಲ, ಬೇರೆ ದೇಶಗಳಿಂದ ಬಂದದ್ದು. ಯಾರು ವಿದೇಶಗಳಿಂದ ಬಂದರು, ಯಾವ ದೇಶದಲ್ಲಿ ರೋಗ ಇತ್ತು ಆ ರೋಗ ಮೂಲಕ ಅವರು ವೈರಸ್ಸನ್ನು ನಮ್ಮ ದೇಶಕ್ಕೆ ತಗೊಂಡ್ಬಿಟ್ಬಿಟ್ರು. ಇದು ಆಗಲೇ ನಾವು ಎಚ್ಚರಿಕೆ ವಹಿಸಬೇಕಾಗಿತ್ತು ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ನಾವು ವಿಳಂಬ ಮಾಡೋದು. ವಿದೇಶದಿಂದ ಬರ್ತಕ್ಕಂಥ ವಿಮಾನಗಳನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಬೇರೆ ದೇಶದ ಜೊತೆ ಮಾತನಾಡಿ ಬೇರೆ ದೇಶದಿಂದ ವಿಮಾನಗಳು ಬರೋದು, ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ವಿಮಾನ ಹೋಗೋದು, ಅದನ್ನು ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ. ಅದು ಮಾಡದೇ ಇದ್ದ ಪರಿಣಾಮವಾಗಿ ಇವತ್ತು ನಾವು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ, ನಮ್ಮ ರಾಜ್ಯದಲ್ಲಿ ಈ ಭೀಕರವಾದಂಥ ಮಹಾಮಾರಿ ರೋಗಕ್ಕೆ ಲಕ್ಷಾಂತರ ಜನ ಇವತ್ತು ತುತ್ತಾಗಬೇಕಾದಂಥ ಪರಿಸ್ಥಿತಿ, ಸಾವಿರಾರು ಜನ ಸಾಯ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಕೇಂದ್ರ ಸರ್ಕಾರ ಮುಂಜಾಗ್ರತಾ ಕ್ರಮಗಳನ್ನು ತಗೊಂಡಿದ್ದರೆ ಫೆಬ್ರವರಿ ತಿಂಗಳಲ್ಲಿ ಈ ರೋಗ ದೇಶದಲ್ಲಿ ಬರೋದು, ಹಬ್ಕೊಳ್ತಕ್ಕಂಥದ್ದು ತಡೆಗಟ್ಟಲಿಕ್ಕೆ ಸಾಧ್ಯ ಆಯ್ತಿತ್ತು. ಸೊ ಅದರಲ್ಲಿ ಕೇಂದ್ರ ಸರ್ಕಾರ ನನ್ನ ಪ್ರಕಾರ ಎಡವಿದೆ ಅಂತಕ್ಕಂಥದ್ದು ನನ್ನ ಸ್ಪಷ್ಟವಾದಂಥ ಅಭಿಪ್ರಾಯ. ನೋಡಿ, ನಾವು ಮಾರ್ಚ್ 9 ಅಸೆಂಬ್ಲಿ ನಡೀತಾ ಇತ್ತು. ಮಾರ್ಚ್ 23 ಅಸೆಂಬ್ಲಿ ಅಡ್ಜರ್ನ್ ಆಯಿತು.
ಮಾರ್ಚ್ 24ಕ್ಕೆ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಎಂಥದ್ದು ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದ್ರು. ಅಲ್ಲಿವರೆಗೆ ಏನು ಕ್ರಮ ತಗೊಳ್ಳಿಲ್ಲ. ಫೆಬ್ರವರಿ ತಿಂಗಳಲ್ಲೇ ವಿಶ್ವಸಂಸ್ಥೆಯವರು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಅಲ್ಲ, ಮಾರ್ಚ್ 11ನೇ ತಾರೀಕೆ ವಿಶ್ವಸಂಸ್ಥೆಯವರು ಹೇಳಿದರು, ಕೋವಿಡ್-19 ಇದು ಒಂದು ಸಾಂಕ್ರಾಮಿಕ ರೋಗ, ಎಲ್ಲರೂ ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥ ಎಚ್ಚರಿಕೆಯ ಸೂಚನೆಯನ್ನು ವಿಶ್ವಸಂಸ್ಥೆಯವರು ಮಾರ್ಚ್ 11ರಂದೇ ಕೊಟ್ಟಿದ್ದರು. ಆದರೆ ಕೇಂದ್ರದ ಸಚಿವರು ಕೇಂದ್ರದ ಆರೋಗ್ಯ ಇಲಾಖೆ ಏನು ಹೇಳಿದ್ರು ಅಂತಂದ್ರೆ, ಅದು ಮಾರ್ಚ್ 13ರಂದು, ಮಾರ್ಚ್ 13, 2020 ಕೊರೋನಾ ಬಗ್ಗೆ ಜನರು ಆತಂಕ ಪಡುವ ಅಗತ್ಯವಿಲ್ಲ. ಕೊರೋನಾ ತುರ್ತು ನಿಗಾ ವಹಿಸಬೇಕಾದಂಥ ಸಂಗತಿ ಅಲ್ಲ. ಇದು ಆರೋಗ್ಯ ಇಲಾಖೆ ಕೇಂದ್ರದವರು ಹೇಳಿದಂಥ ಮಾತು. ಇದು ತಪ್ಪು ಮಾಹಿತಿಯನ್ನ ಈ ದೇಶದ ಜನರಿಗೆ ಕೊಟ್ಟಂಥದ್ದು. ಅದಾದ್ಮೇಲೆ ನಮಸ್ತೆ ಟ್ರಂಪ್ ಕಾರ್ಯಕ್ರಮ ನಡೀತದೆ ನಮ್ಮ ದೇಶದಲ್ಲಿ. ನಮಸ್ತೆ ಟ್ರಂಪ್ ಅದು ಯಾವಾಗ ನಡೀತು? ಫೆಬ್ರವರಿ 24, 25 ನಮ್ಮ ದೇಶಕ್ಕೆ ಕೊರೋನಾ ರೋಗ ಕಾಲಿಟ್ಟದ್ದು ಜನವರಿ 30, 2019. ಟ್ರಂಪ್ ಅವರು ಬಂದದ್ದು ಫೆಬ್ರವರಿ 24, 25. ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೋದಾಗಿತ್ತು, ಬಿಕಾಸ್ ಗುಜರಾತ್ನಲ್ಲಿ ಬಂದು 1.25 ಲಕ್ಷ ಜನ ಸೇರಿದ್ರು ಅಲ್ಲಿ. ನಮಸ್ತೆ ಟ್ರಂಪ್ ಇದರ ಅಗತ್ಯ ಇತ್ತ? 1.25 ಲಕ್ಷ ಜನ ಕಾಂಗ್ರಿಗೇಷನ್ ಆದ್ರೆ ಈಗಲೇ ಜನ ಸೇರಿದ ಕಡೆ ಮಾಸ್ಕ್ ಹಾಕೊಳ್ರಯ್ಯ ಅಂತಂದ್ರೆ ಹಾಕೊಳ್ಳೋಲ್ರು, 6 ಅಡಿ ದೂರ ಇರ್ರಯ್ಯ ಅಂದ್ರೆ ಇರೋಲ್ರು, ಸ್ಯಾನಿಟೈಸ್ ಮಾಡ್ಕೊಳ್ರಪ್ಪ ಅಂದ್ರೆ ಮಾಡ್ಕೊಳ್ಳೋಲ್ರು. ಫೆಬ್ರವರಿ 24, 25 ಮಾಡ್ಕೊತಾ ಇದ್ರ ಉಪಾಧ್ಯಕ್ಷರ ಯಾರು ಮಾಸ್ಕ್ ಹಾಕತ್ತಿರ್ಲಿಲ್ಲ. ನಾವೆಲ್ಲ ಮಾಸ್ಕ್ ಹಾಕೋಕೆ ಶುರು ಮಾಡೋದು ಇದು ಬಂದ್ಮೇಲೆ, ಮಾರ್ಚ್ ಅಸೆಂಬ್ಲಿಗೆ ಬಂದ್ಮೇಲೆ. ಅದು 9ನೇ ತಾರೀಕು ಅಲ್ಲಿ ಕೋವಿಡ್ ಗುಲ್ಬರ್ಗದಲ್ಲಿ ಕಾಣಿಸ್ಕತ್ತಲ್ಲ, ಮಾರ್ಚ್ 9. ಅದಾದ್ಮೇಲೆ ಶುರು ಮಾಡಿದೋ ನಾವು. ಬಹುಶಃ ಫೆಬ್ರವರಿ 24, 25 ಯಾರು ಹಾಕೋದಿರಲಿಲ್ಲ. ಅಷ್ಟೊತ್ತಿಗಾಗಲೇ ಬಹಳ ಜನ ವಿದೇಶಗಳಿಂದ ಬಂದ್ಬಿಟ್ಟಿದ್ರು ನಮ್ಮ ದೇಶಕ್ಕೆ. ಆಮೇಲೆ ಡೆಲ್ಲಿಗೆ ಹೋದ್ರು ಟ್ರಂಪ್, ಅಲ್ಲೆಲ್ಲ ಮೆರವಣಿಗೆ ಆಯ್ತು. ಆಮೇಲೆ ತಬ್ಲಿಗಿಗಳು ಅವ್ರ ಸಮಾವೇಶ ಬೇರೆ ನಡೀತು, ಧಾರ್ಮಿಕ ಸಮಾವೇಶ. ಮಾರ್ಚ್ 10ರಿಂದ 13ರವರೆಗೆ ಅದಕ್ಕೆ ಪರ್ಮಿಷನ್ ಬೇರೆ ಕೊಟ್ಬಿಟ್ರು ಕೇಂದ್ರ ಸರ್ಕಾರ. ಅನವತ್ಯವಾಗಿ ಅವ್ರ ಮೇಲೆ ಗೂಬೆ ಕೂಡಿಸ್ತಕ್ಕಂಥ ಪ್ರಯತ್ನ ಕೂಡ ನಡೀತು. ಪರ್ಮಿಷನ್ ಕೊಟ್ಟವ್ರು ಇವರೇ, ಧಾರ್ಮಿಕ ಸಮಾವೇಶ ನಡೀಲಿಕ್ಕೆ ನಿಲ್ಲಿಸಬಹುದಾಗಿತ್ತು. ರೋಗ ಬಂದಿದೆಯಪ್ಪ ದೇಶದಲ್ಲಿ, ಬೇಡ ಅಂತ ತಡೆಗಟ್ಟಬಹುದಾಗಿತ್ತು. ಇವೇನು ಕ್ರಮ ತಗೊಳ್ಳಿಲ್ಲ. ಇದರ ಪರಿಣಾಮವಾಗಿ ದೇಶದಲ್ಲಿ ಮತ್ತು ಇವತ್ತು ರಾಜ್ಯದಲ್ಲಿ ಬಹಳ ವೇಗವಾಗಿ ಹರಡ್ತಾ ಇದೆ ಈ ರೋಗ.
ನೋಡಿ, ನಿಮಗೆ ಒಂದು ಅಂಕಿ ಅಂಶಗಳನ್ನು ಕೊಡಬೇಕು ಅಂತಂದ್ರೆ, ಭಾರತ ದೇಶದಲ್ಲಿ ಅವತ್ತು 2020 ಮಾರ್ಚ್ 24ನೇ ತಾರೀಕು ಇದ್ದಂಥ ಪರಿಸ್ಥಿತಿ 519 ಪ್ರಕರಣಗಳಿದ್ದವು. ಮಾರ್ಚ್ 24 ಲಾಕ್ಡೌನ್ ಆಯ್ತಲ್ಲ, ಆಗ 519. ಇವತ್ತೆಷ್ಟಾಗಿದ್ದಾವೆ ಪ್ರಕರಣಗಳು ದೇಶದಲ್ಲಿ? 55,60,105 ನಿನ್ನೆಗೆ. 55,519ರಿಂದ 55,60,105. ನೋಡಿ ಎಷ್ಟು ವೇಗವಾಗಿ ಬೆಳೆದು ಬಿಟ್ಟಿದೆ. ಇದು ಲಾಕ್ಡೌನ್ ಘೋಷಣೆ ಆದ್ಮೇಲೆ ಆಗಿರ್ತಕ್ಕಂಥ ಬೆಳವಣಿಗೆ. ಸತ್ತವರ ಸಂಖ್ಯೆ ದೇಶದಲ್ಲಿ ಆಗ 24 ಮಾರ್ಚ್ನಲ್ಲಿ 10 ಜನರು ಮಾತ್ರ. ಟುಡೇ ನಿನ್ನೆಗೆ ಸತ್ತವರ ಸಂಖ್ಯೆ 88,965. 88,965. ಇವತ್ತು ದೇಶದಲ್ಲಿ ಅಮೆರಿಕ ಬಿಟ್ಟರೆ ಭಾರತನೇ 2ನೇ ಸ್ಥಾನ. ಅಮೆರಿಕ 70 ಲಕ್ಷ ಇದೆ, ನಮ್ಮಲ್ಲಿ 55,60,000 ಇದೆ. ಬಹುಶಃ ನನಗೆ ಭಯ ಆಗ್ತಾ ಇದೆ, ಇಂಡಿಯಾ ವಿಲ್ ಓವರ್ಟೇಕ್ ಅಮೆರಿಕ. ಬಹುಶಃ ಇನ್ನೊಂದು 15 ದಿನ ಆದರೆ ಇಂಡಿಯಾ ವಿಲ್ ಓವರ್ಟೇಕ್ and India will be the number 1 country in the world. Because ಪ್ರತಿನಿತ್ಯ 90,000ಕ್ಕೂ ಹೆಚ್ಚು ಪ್ರಕರಣಗಳು, ಸೋಂಕಿತರ ಸಂಖ್ಯೆ ಪತ್ತೆ ಆಗ್ತಾ ಇದ್ದಾವೆ. ಸೊ ನಮಗೂ ಅವ್ರಿಗೂ ಇರ್ತಕ್ಕಂಥ ವ್ಯತ್ಯಾಸ 15 ಲಕ್ಷ ಅಷ್ಟೇ. ಸೊ 15-20 ದಿನಗಳಲ್ಲಿ ನಾವು ಅಮೆರಿಕಾನು ಕೂಡ ಮೀರಿಸಿ ಮುಂದೆ ಹೋಗ್ಬಿಡ್ತೀವಿ ಅಂತಕ್ಕಂಥ ಭಯ ನನಗಿದೆ. ಇದು ಕೋವಿಡ್-19 ಲಾಕ್ಡೌನ್ ಆದ ದಿನದಿಂದ ಇವತ್ತಿನವರೆಗೆ ನಡೆದಿರ್ತಕ್ಕಂಥ ಬೆಳವಣಿಗೆ. ಲಾಕ್ಡೌನ್ ಆದಾಗ ನರೇಂದ್ರ ಮೋದಿ ಅವರು ಒಂದು ಮಾತು ಹೇಳಿದ್ರು. ಅದೇನಪ್ಪಾ ಅಂತಂದ್ರೆ, ಮಹಾಭಾರತದ ಯುದ್ಧ 18 ದಿನಗಳು ತಗತ್ತು, ಪಾಂಡವ ಕೌರವರ ಯುದ್ಧ 18 ದಿನಗಳು, 18 ದಿನ ಆದಮೇಲೆ ಸಮಾಪ್ತಿ ಆಯಿತು. 18 ದಿನದ ಮೇಲೆ ಪಾಂಡವರು ಗೆದ್ದರು, ಕೌರವರು ಸೋತರು. ಆದರೆ ನಮ್ಮ ದೇಶದಲ್ಲಿ ಕೋವಿಡ್ ವಿರುದ್ಧ ನಾವು ಸಾರಿರ್ತಕ್ಕಂಥ ಯುದ್ಧ 21 ದಿನಗಳಲ್ಲಿ ನಾವು ವಿಜಯವನ್ನ ಸಾಧಿಸ್ತೇವೆ. ಇದು ನನ್ನ ಮಾತಲ್ಲ, ನರೇಂದ್ರ ಮೋದಿಜಿಯವರು ಹೇಳಿರ್ತಕ್ಕಂಥ ಮಾತು. 21 ಮಾಡಿ ಜನರಿಗೆ ನೆಮ್ಮದಿಯನ್ನ ಕೊಡ್ತೇವೆ. Has it been happened? No. ಏನು ಪಾಪ ನರೇಂದ್ರ ಮೋದಿಯವರು ಚಪ್ಪಾಳೆ ತಟ್ಟಿಸಿದ್ರು, ಜಾಗಟೆ ಬಾರಿಸಿದ್ರು, ದೀಪ ಹಚ್ಚಿದ್ರು, ಏನೂ ಆಗಲಿಲ್ಲ. ಜಗತ್ತಿನ ಬೇರೆ ದೇಶಗಳಲ್ಲಿ ಎಲ್ಲೂ ಚಪ್ಪಾಳೆನೂ ತಟ್ಟಲಿಲ್ಲ, ದೀಪನೂ ಹಚ್ಚಲಿಲ್ಲ, ಗಂಟೆನೂ ಬಾರಿಸ್ಲಿಲ್ಲ, ಜಾಗಟೆನೂ ಬಾರಿಸ್ಲಿಲ್ಲ. ಆದರೆ ನಾವು 13-14ನೇ ಸ್ಥಾನದಲ್ಲಿ ಇದ್ದೋ, ಇವತ್ತು 2ನೇ ಸ್ಥಾನಕ್ಕೆ ಹೋಗಿದ್ದೀವಿ. ಇದಕ್ಕೆ ಯಾರು ಹೊಣೆ, ಯಾರು ಜವಾಬ್ದಾರರು? ಕೆಲವು ಬೇರೆ ದೇಶಗಳಲ್ಲಿ ಈ ಹರಡದ ಬೆಳವಣಿಗೆ ಇದೆಯಲ್ಲ,
ಕಡಿಮೆ ಆಗಿದೆ. ನಾನು ಎಲ್ಲೋ ಪತ್ರಿಕೆಯಲ್ಲಿ ಓದಿದೆ, ನ್ಯೂಜಿಲೆಂಡ್ನಲ್ಲಿ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಅಲ್ಲಿ ಹೊಸ ರೋಗಿಗಳೇ ಗೊತ್ತಾಯ್ತಾ ಇಲ್ಲ, ಮೈನಸ್ ಗ್ರೋತ್ ಅಲ್ಲಿ. ದಕ್ಷಿಣ ಕೊರಿಯಾದಲ್ಲಿ. ಬಟ್ ಇನ್ ಅವರ್ ಕಂಟ್ರಿ ಎವ್ರಿ ಡೇ more than 90,000, nearly 1 lakh ಪ್ರಕರಣಗಳು, ಹೊಸ ಪ್ರಕರಣಗಳು ಪತ್ತೆ ಆಗ್ತಾ ಇದ್ದಾವೆ. ಅದಕ್ಕೆ ಕಾರಣ ಏನು ಹೇಳ್ತಾರೆ ಅಂದರೆ, ಟೆಸ್ಟ್ ಜಾಸ್ತಿ ಮಾಡಕ್ಕೆ ಶುರು ಮಾಡೋದು, ಟೆಸ್ಟ್ಗಳು ಜಾಸ್ತಿ ಮಾಡಕ್ಕೆ ಶುರು ಮಾಡೋದು, ಅದರಿಂದ ಜಾಸ್ತಿ ಆಗಿದೆ ಇರ್ಬೋದು ಸ್ವಲ್ಪ ಮಟ್ಟಿಗೆ. ನಾನು ಅದನ್ನು ಅಲ್ಗಳೆಯಲ್ಲ, ಪೂರ್ಣ ಅಲ್ಗಳೆಯಲ್ಲ. ಮಾರ್ಚ್ನಲ್ಲಿ ಟೆಸ್ಟ್ ಮಾಡ್ತಿದ್ದ ಪರಿಸ್ಥಿತಿ, ಇವತ್ತು ಟೆಸ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿ ವ್ಯತ್ಯಾಸ ಇದೆ. ಆದರೆ ಅದು ಒಂದೇ ಕಾರಣ ಅಲ್ಲ. ಟೆಸ್ಟ್ ಯಾಕೆ ಹೆಚ್ಚಾಗಿ ಮಾಡಬೇಕು ಅಂತಂದದ್ದು ಅಂದರೆ, ಯಾರಿಗೆ ರೋಗ ಪತ್ತೆ ಆಗ್ತದೆ ಅವ್ರನ್ನ ಐಸೋಲೇಟ್ ಮಾಡಿ ಬೇರೆಯವರಿಗೆ ಅದು ಹರಡದಂತೆ ನೋಡ್ಕೊಳ್ಳಲಿಕ್ಕೆ, ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿ ಗುಣಪಡಿಸಲಿಕ್ಕೆ ಮಾಡದಂಥಕ್ಕೋಸ್ಕರ ಟೆಸ್ಟ್ಗಳು ಮಾಡಬೇಕು, ಹೆಚ್ಚು ಟೆಸ್ಟ್ಗಳನ್ನ ಮಾಡಬೇಕು ಅಂತ.